ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರಗಳು. ಇಂದು ನಾವು ಸಂವಿಧಾನದ ಬಗ್ಗೆ ಕುರಿತು ತಿಳಿಯುತ್ತಾ ಬರೋಣ ಫ್ರೆಂಡ್ಸ್. ನಮ್ಮ ಸಂವಿಧಾನ ನಮ್ಮ ಸಂವಿಧಾನವು ಯಾವ ರೀತಿಯಾಗಿ ರಚನೆ ಆಯಿತು ಮತ್ತು ಇದು ರಚನೆ ಆಗಬೇಕಂತಂದ್ರೆ ನಮ್ಮ ಭಾರತದ ಅನೇಕ ಸವಾಲುಗಳನ್ನು ಎದುರಿಸಬೇಕಾಯಿತು. ಆ ಒಂದು ಸವಾಲುಗಳು ಯಾವ್ಯಾವು ಅಂತಂದ್ರೆ, ಇದರಲ್ಲಿ ಒಂದು ಪಾಕಿಸ್ತಾನದಿಂದ ಏನು ನಮ್ಮ ದೇಶಕ್ಕೆ ವಲಸೆ ಬಂದಿರುತ್ತಾರೆಯೋ ಅಂಥ ನಿರಾಶ್ರಿತರಿಗೆ ಪುನರ್ವಸತಿಯನ್ನು ಕಲ್ಪಿಸುವುದು ಕೂಡ ಒಂದು ಸವಾಲಾಗಿತ್ತು. ಅದೇ ರೀತಿಯಾಗಿ ಸಂಸ್ಥಾನಗಳ ವಿಲೀನೀಕರಣಗೊಳಿಸುವುದು ಒಂದು ಸವಾಲಾಗಿತ್ತು. ಕಾನೂನು ಸುವ್ಯವಸ್ಥಿತಗೊಳಿಸುವುದು ಕೂಡ ಒಂದು ಸವಾಲಾಗಿದ್ದವು. ಯಾಕಂತಂದ್ರೆ ಒಂದು ದೇಶವು ಒಂದು ಸುವ್ಯವಸ್ಥಿತವಾಗಿ ಆಡಳಿತವನ್ನು ನಡೆಸಬೇಕಂತಂದ್ರೆ ಅಲ್ಲಿ ಇರ್ತಕ್ಕಂಥ ಕಾನೂನು ವ್ಯವಸ್ಥೆಯು ತುಂಬ ಮುಖ್ಯವಾಗುತ್ತದೆ. ಆದ್ದರಿಂದ ಒಂದು ಕಾನೂನಿನ ಮುಖಾಂತರ ಒಂದು ದೇಶವು ಒಂದು ತನ್ನದೇ ಆದ ಒಂದು ಚೌಕಟ್ಟಿನಲ್ಲಿ ಆಡಳಿತ ನಿರ್ವಹಿಸುವುದಕ್ಕೆ ಸಾಧ್ಯವಾಗುತ್ತದೆ. ಆದ್ದರಿಂದ ಈ ಒಂದು ನಮ್ಮ ದೇಶದಲ್ಲಿ ಸಂವಿಧಾನ ರಚನೆ ಹೇಗಾಯಿತು, ಇದರ ಒಂದು ನಿರ್ಮಾಪಕರು ಯಾರು ಅನ್ನುವಂಥದ್ದು, ಇವುಗಳ ಬಗ್ಗೆ ಮತ್ತು ಅದರಲ್ಲಿ ಇರ್ತಕ್ಕಂಥ ಹಕ್ಕುಗಳ ಬಗ್ಗೆ, ಕರ್ತವ್ಯಗಳ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ತಿಳಿಯುತ್ತಾ ಬರೋಣ. ಅದೇ ರೀತಿಯಾಗಿ ಇದರಲ್ಲಿ ಮೊಟ್ಟ ಮೊದಲನೇದು ಕೂಡ ಸಂಸ್ಥಾನಗಳ ಒಂದು ವಿಲೀನೀಕರಣಗೊಳಿಸುವುದು ಒಂದು ಯಶಸ್ವಿಯನ್ನಾಗಿ ಸಾಧಿಸಿದವರು ಯಾರು ಅಂತಂದ್ರೆ, ಅದನ್ನು ಮಾಡಿದವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು. ಸರ್ದಾರ್ ವಲ್ಲಭಭಾಯಿ ಪಟೇಲ್. ಇದು ಸಂಸ್ಥಾನಗಳನ್ನು ವಿಲೀನೀಕರಣಗೊಳಿಸುವುದು ತುಂಬ ಯಶಸ್ವಿಯನ್ನಾಗಿ ಮಾಡಿರ್ತಕ್ಕಂಥ ಒಂದು ಗೃಹ ಸಚಿವರಾಗಿರ್ತಕ್ಕಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು. ಇಂಥ ಒಂದು ಆಡಳಿತ ನಿರ್ವಹಣೆಗಾಗಿ ಮತ್ತು ಈ ಒಂದು ಸವಾಲನ್ನು ಕೂಡ ಎದುರಿಸುವುದು ಒಂದು ಸಾಮಾನ್ಯ ವಿಷಯವಾಗಿರಲಿಲ್ಲ. ಆದರೆ ಇದನ್ನು ತುಂಬ ಅಚ್ಚುಕಟ್ಟಾಗಿ ಸುವ್ಯವಸ್ಥಿತವಾಗಿ ಕೆಲಸ ನಿರ್ವಹಿಸಿಕೊಟ್ಟಿರ್ತಕ್ಕಂಥವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು. ನಂತರ ಈಗ ನಾವು ಭಾರತ ಸಂವಿಧಾನದ ಈ ಒಂದು ರಚನೆ ಮತ್ತು ಲಕ್ಷಣಗಳು, ಹಕ್ಕುಗಳು, ಕರ್ತವ್ಯಗಳು ಇವೆಲ್ಲವುಗಳ ಬಗ್ಗೆ ತಿಳಿಯುತ್ತಾ ಬರೋಣ. ಇದರಲ್ಲಿ ಮೊಟ್ಟ ಮೊದಲನೇದಾಗಿ ಭಾರತ ಸಂವಿಧಾನದ ಒಂದು ರಚನೆ ಹೇಗಾಯಿತು ಅನ್ನುವಂಥದ್ದು ತಿಳಿಯೋಣ. ರಚನಾ ಸಭೆ. ಇದಕ್ಕೂ ಮೊದಲು ಸಂವಿಧಾನ ಎಂದರೆ ಒಂದು ರಾಷ್ಟ್ರದ ಮೂಲಭೂತ ಕಾನೂನನ್ನು ನಾವು ಸಂವಿಧಾನ ಎಂದು ಕರೆಯಲಾಗುತ್ತದೆ. ಸಂವಿಧಾನ ಅಂತಂದ್ರೆ ಒಂದು ರಾಷ್ಟ್ರದ ಮೂಲಭೂತ ಕಾನೂನನ್ನು ಸಂವಿಧಾನ ಎನ್ನುವರು. ಹೀಗೆ ಈ ಆಡಳಿತ ವ್ಯವಸ್ಥಿತವಾಗಿ ಒಂದು ಚೌಕಟ್ಟನ್ನು ಒದಗಿಸಿಕೊಡುವಂಥದ್ದು ಇದು ಸಂವಿಧಾನವು. ಸಂವಿಧಾನ ರಚನೆಗೆ ಸಂಬಂಧಿಸಿದಂತೆ ಒಂದು ಮೊಟ್ಟ ಮೊದಲ ಒಂದು ಸಮಿತಿಯ ಶಿಫಾರಸು ನೀಡುತ್ತದೆ. ಅದು ಮೋತಿಲಾಲ್ ನೆಹರೂರವರ ಸಮಿತಿ ಒಂದು ರಚನೆಯಾಗಿ ಅದರಲ್ಲಿರ್ತಕ್ಕಂಥ ಒಂದು ನಿರ್ಣಯಗಳು ಪ್ರೇರಕವಾಗುವಂಥದ್ದು. ಇದು 1939ರಲ್ಲಿ ಒಂದು ರಾಷ್ಟ್ರೀಯ ಕಾಂಗ್ರೆಸ್ಸಿನ ಕರಾಚಿ ಅಧಿವೇಶನದ ನಿರ್ಣಯಗಳು ಇವು ಪ್ರೇರಕವಾಗ್ತವೆ, ಮೋತಿಲಾಲ್ ನೆಹರೂರವರ ಸಮಿತಿ. ತದನಂತರ ಸಂವಿಧಾನ ರಚನೆ ಮಾಡಲು ಇನ್ನೊಂದು ಆಯೋಗವು ಬರ್ತದೆ, ಕ್ಯಾಬಿನೆಟ್ ಆಯೋಗ. ಇದರ ಒಂದು ಶಿಫಾರಸ್ಸಿನ ಅನ್ವಯ 1946ರಲ್ಲಿ ಇದು ಕೇವಲ ಭಾರತೀಯರಿಂದ ಮಾತ್ರ ಕೂಡಿತ್ತು. ಈ ಸಂವಿಧಾನ ರಚನೆ ಸಭೆಯನ್ನು ರಚಿಸಲಾಯಿತು. ಭಾರತೀಯರಿಂದ ಕೂಡಿರ್ತಕ್ಕಂಥ ಆಯೋಗ ಯಾವುದು ಅಂತಂದ್ರೆ ಈ ಕ್ಯಾಬಿನೆಟ್ ಆಯೋಗ ಅನ್ನುವಂಥದ್ದು. ಭಾರತೀಯರಿಂದ ಕೂಡಿರ್ತಕ್ಕಂಥದ್ದು. ಇದು ನಂತರ ಭಾರತವು ಇಬ್ಬಾಗವಾದ ನಂತರ ಅಂದರೆ ಸ್ವತಂತ್ರಗೊಂಡ ನಂತರ ನಮ್ಮ ದೇಶದಲ್ಲಿ ಎಷ್ಟು ಜನ ಸದಸ್ಯರಿದ್ದರು ಮತ್ತು ಅದಕ್ಕೂ ಮೊದಲು ಭಾರತವು ಸ್ವತಂತ್ರವಾಗುವುದಕ್ಕಿಂತ ಮುಂಚೆ ಎಷ್ಟು ಜನ ಸದಸ್ಯರನ್ನು ಒಳಗೊಂಡಿತ್ತು ಅಂತಂದ್ರೆ 389 ಸದಸ್ಯರನ್ನು ಒಳಗೊಂಡಿತ್ತು. ಯಾವುದು? ನಮ್ಮ ಭಾರತ ಸಂವಿಧಾನದ ಒಂದು ರಚನಾ ಸಭೆ. ತದನಂತರ 299 ಸದಸ್ಯರನ್ನು ಒಳಗೊಂಡಿತ್ತು. ಈ ಒಂದು ಸದಸ್ಯರಲ್ಲಿ ಮೈಸೂರು ಸಂಸ್ಥಾನದಿಂದ ಆಯ್ಕೆಯಾದವರು ಯಾರು, ಎಷ್ಟು ಜನ ಅಂತಂದ್ರೆ 7 ಜನ ಸದಸ್ಯರು ಆಯ್ಕೆಯಾಗಿದ್ದರು ಸಂವಿಧಾನ ರಚನಾ ಸಭೆಯಲ್ಲಿ. ಈ ಸಂವಿಧಾನ ರಚನಾ ಸಭೆಯ ಒಂದು ಮೊದಲ ಅಧಿವೇಶನ ಎಷ್ಟರಲ್ಲಿ ನಡೀತು ಅಂತಂದ್ರೆ ಡಿಸೆಂಬರ್ 9, 1946ರಂದು ಸಂವಿಧಾನ ರಚನಾ ಸಭೆ ನಡೆಯಿತು. ಅದಾದ ನಂತರ
ಇದರ ಒಂದು ಮೊದಲ ಅಧಿವೇಶನ ನಡೆದಿರತಕ್ಕಂಥ ಒಂದು ಅಧ್ಯಕ್ಷರು ಯಾರಾಗಿದ್ದಾರಂದ್ರೆ ಸಚ್ಚಿದಾನಂದ ಸಿನ್ಹಾ. ಸಚ್ಚಿದಾನಂದ ಸಿನ್ಹಾ ಅನ್ನುವಂಥವರು. ನಂತರ ಎರಡನೇ ಅಧಿವೇಶನದಲ್ಲಿ ನಂತರ ಡಿಸೆಂಬರ್ 11, 1946ರಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು ಅಧ್ಯಕ್ಷರಾಗಿದ್ದರು. ಇವರು ಸಂವಿಧಾನ ರಚನಾ ಸಭೆಯಲ್ಲಿ ಮೊದಲ ಅಧಿವೇಶನದಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥವರು ಸಚ್ಚಿದಾನಂದ ಸಿನ್ಹಾರವರು. ನಂತರ ಕಾಯಂ ಅಧ್ಯಕ್ಷರಾಗಿರ್ತಕ್ಕಂಥವರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ರನ್ನು ಆಗಿದ್ದರು. ಇದರ ಒಂದು ಉಪಾಧ್ಯಕ್ಷರು ಯಾರಾಗಿದ್ದಾರಂದ್ರೆ ಟಿ ಕೃಷ್ಣಮಾಚಾರಿ ಅನ್ನುವಂಥವರು ಇದರ ಒಂದು ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು. ಈ ಸಂವಿಧಾನ ರಚನಾ ಸಭೆಯಲ್ಲಿ ಇನ್ನೂ ಎಷ್ಟು ಜನ ಸದಸ್ಯರು ಇದ್ದಾರೆ ಅಂದ್ರೆ ಅವರು ಪಂಡಿತ್ ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್ರು, ಡಾಕ್ಟರ್ BR ಅಂಬೇಡ್ಕರು, ಮೌಲಾನಾ ಅಬುಲ್ ಕಲಾಂ ಆಜಾದ್, ಸಿ ರಾಜಗೋಪಾಲಾಚಾರಿ, KM ಮುನ್ಷಿ, ಶ್ರೀಮತಿ ಸರೋಜಿನಿ ನಾಯ್ಡು, ಶ್ರೀಮತಿ ಸುಜಾತಾ ಕೃಪಲಾನಿ. ಕರ್ನಾಟಕದವರು ಯಾರಂತಂದ್ರೆ S ನಿಜಲಿಂಗಪ್ಪ ಮತ್ತು KC ರೆಡ್ಡಿ, ಇನ್ನು ಕೆಂಗಲ್ ಹನುಮಂತಯ್ಯರವರು, ಠಾಕೂರ್ ಸುಬ್ರಹ್ಮಣ್ಯ ಮೊದಲಾದವರು ಕೂಡ ಪ್ರಮುಖರಾಗಿದ್ದರು. ನಂತರ ಈಗ ನಾವು ಕರಡು ರಚನಾ ಸಮಿತಿಯ ಬಗ್ಗೆ ಕುರಿತು ತಿಳಿಯೋಣ. ಕರಡು ರಚನಾ ಸಮಿತಿ ನೋಡಿ ಫ್ರೆಂಡ್ಸ್, ಈ ಒಂದು ಕರಡು ರಚನಾ ಸಮಿತಿ ಯಾವ ರೀತಿಯಾಗಿ ರಚಿಸಲಾಯಿತು ಅಂತಂದ್ರೆ ನಮ್ಮ ಒಂದು ರಾಷ್ಟ್ರಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಏನು ವಿವರವಾಗಿ ಪರಿಶೀಲಿಸಬೇಕು ಅನ್ನುವಂಥ ಒಂದು ವಿಷಯವನ್ನಿಟ್ಟುಕೊಂಡು 22 ಸಮಿತಿಗಳನ್ನು ಮತ್ತು 5 ಉಪಸಮಿತಿಗಳನ್ನು ಹೊಂದಿತ್ತು. ಯಾವುದು? ನಮ್ಮ ಸಂವಿಧಾನ ರಚನಾ ಸಭೆಯು. ಇವುಗಳಲ್ಲಿ ಪ್ರಮುಖವಾದಿದ್ದು ಇದು ಕರಡು ಸಮಿತಿ ಅನ್ನುವಂಥದ್ದು. ಈ ಒಂದು ಕರಡು ಸಮಿತಿಯ ಒಂದು ಅಧ್ಯಕ್ಷರನ್ನಾಗಿ ಯಾರನ್ನು ನೇಮಕ ಮಾಡಿದರು ಅಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಇವರು ಸಂವಿಧಾನ ರಚನೆಗೆ ನೀಡಿರತಕ್ಕಂಥ ಕೊಡುಗೆಯನ್ನು ಆಧರಿಸಿ ಈ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನೇ ನಮ್ಮ ಭಾರತ ಸಂವಿಧಾನದ ಶಿಲ್ಪಿ ಎಂದೇಳು ಕರೆಯಲಾಗುತ್ತದೆ. ಸಂವಿಧಾನದ ಶಿಲ್ಪಿ ಯಾರನ್ನು? ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಭಾರತ ಸಂವಿಧಾನದ ಶಿಲ್ಪಿ ಎಂದು ಕರೆಯಲಾಗುತ್ತದೆ. ಈ ಕರಡು ಸಮಿತಿಯಲ್ಲಿ ಇನ್ನೂ ಯಾರ್ಯಾರು ಸದಸ್ಯರಾಗಿದ್ದರು ಅಂತಂದ್ರೆ ಸ್ವಾಮಿ N ಗೋಪಾಲಸ್ವಾಮಿ ಅಯ್ಯಂಗಾರ್, ಅಲ್ಲಡಿ ಕೃಷ್ಣಸ್ವಾಮಿ ಅಯ್ಯರ್, KM ಮುನ್ಷಿ, ಟಿ ಕೃಷ್ಣಮಾಚಾರಿ, ಮೊಹಮ್ಮದ್ ಸಾದುಲ್ಲಾ ಅನ್ನುವಂಥವರು. ಈಗ ನಾವು ಸಂವಿಧಾನ ರಚನೆ ಸಭೆ ಆದ ನಂತರ ಈಗ ಸಂವಿಧಾನ ರಚನೆಯ ಬಗ್ಗೆ ಕುರಿತು ನಾವು ತಿಳಿಯುತ್ತಾ ಬರೋಣ. ಸಂವಿಧಾನ ರಚನೆ ಈ ಸಂವಿಧಾನ ರಚನೆ ಅನ್ನುವಂಥದ್ದು ಯಾವ ರೀತಿಯಾಗಿ ಆಯಿತು ಅಂತಂದ್ರೆ ಇದು ಸಂವಿಧಾನ ರಚನೆ ಸಭೆಯ ಕಾರ್ಯವನ್ನು ಮುಗಿಸಲು ಎಷ್ಟು ವರ್ಷ ಅಂತಂದ್ರೆ 2 ವರ್ಷ 11 ತಿಂಗಳು ಮತ್ತು 18 ದಿನಗಳನ್ನು ತೆಗೆದುಕೊಳ್ಳಲಾಯಿತು. ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ವಲ್ಪ. ಸಂವಿಧಾನ ರಚನೆ, ಈ ಸಂವಿಧಾನ ರಚನೆ ಅನ್ನುವಂಥದ್ದು 2 ವರ್ಷ 11 ತಿಂಗಳು ಮತ್ತು 18 ದಿನಗಳು 18 ದಿನಗಳನ್ನು ತೆಗೆದುಕೊಂಡಿತು. ಈ ರಚನೆ ಸಭೆಯಲ್ಲಿ ಇರ್ತಕ್ಕಂಥ ಸಮಿತಿಗಳು ನಿರಂತರವಾಗಿ ಕೆಲಸ ನಿರ್ವಹಿಸಿ ಅನೇಕ ಸದಸ್ಯರುಗಳನ್ನು ಒಂದು ಮಂಡಿಸಿರ್ತಕ್ಕಂಥ ತಿದ್ದುಪಡಿಗಳ ಮೇಲೆ ಚರ್ಚೆ ನಡೆಸಲಾಯಿತು. ನಂತರ ಈ ಕರಡು ಸಂವಿಧಾನವನ್ನು ರಚಿಸಲಾಯಿತು.
ಬ್ರಿಟಿಷ್ ಸರ್ಕಾರ ಹೊರಡಿಸಿರ್ತಕ್ಕಂಥ ಕೆಲವು ಕಾಯ್ದೆಗಳಿವೆ. 1909, 1919, 1935 ಕಾಯ್ದೆ. ಇದು ಬ್ರಿಟನ್ನಿನ ಸಂಸದೀಯ ಒಂದು ವ್ಯವಸ್ಥೆ ಆಗಿರ್ತಕ್ಕಂಥದ್ದು. ಅಮೆರಿಕದ ಬಿಲ್ ಆಫ್ ರೈಟ್ಸ್ ಮತ್ತು ಐರ್ಲೆಂಡಿನ ಸಾಮಾಜಿಕ ನಿರ್ದೇಶಕ ತತ್ವಗಳು ಮುಂತಾದವುಗಳನ್ನು ಅಳವಡಿಸಿಕೊಳ್ಳಲು ನಿರ್ಣಯಿಸಲಾಯಿತು. ಅಂತಿಮವಾಗಿ ನವೆಂಬರ್ 26, 1949 ಅಂಗೀಕರಿಸಲ್ಪಟ್ಟಿತು. ಜನವರಿ 26, 1950 ಇದು ಸಂಪೂರ್ಣವಾಗಿ ಜಾರಿಗೆ ಬಂದಿರತಕ್ಕಂಥದ್ದು. ಈ ದಿನವನ್ನೇ ನಾವು ಏನಂತಂದ್ರೆ ಒಂದು ಗಣರಾಜ್ಯ ದಿನವನ್ನಾಗಿ ಆಚರಿಸಲಾಗುತ್ತದೆ. ಬ್ರಿಟಿಷ್ ಸರ್ಕಾರ ಕೆಲವು ಕಾಯ್ದೆಗಳನ್ನು ಹೊರಡಿಸ್ತದೆ ಫ್ರೆಂಡ್ಸ್. ಅವು ಯಾವ್ಯಾವ ಅಂತಂದ್ರೆ 1909 ಮತ್ತಂದ್ರೆ 1919 ಇದು ಮಿಂಟೋ ಮಾರ್ಲೆ ಮತ್ತಂದರೆ ಇದು ಭಾರತ ಸರ್ಕಾರ ಕಾಯ್ದೆ ಅನ್ನುವಂಥದ್ದು ಜಾರಿಗೆ ಬರ್ತದೆ. 1935 ಕಾಯ್ದೆ. ಈ ಕಾಯ್ದೆಯಲ್ಲಿ ಏನು ಇರ್ತಾವಲ್ಲ ಎಲ್ಲ ನಿಯಮಗಳು ಈ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಯಿತು. ಮಿಂಟೋ ಮಾರ್ಲೆ ಸುಧಾರಣೆ ಕಾಯ್ದೆ ಮತ್ತಂದರೆ ಭಾರತ ಸರ್ಕಾರ ಕಾಯ್ದೆ. ಈ ಬ್ರಿಟನ್ನಿನ ಸಂಸದೀಯ ವ್ಯವಸ್ಥೆ ಮತ್ತು ಇನ್ನೊಂದಂದರೆ ಅಮೆರಿಕದ ಬಿಲ್ ಆಫ್ ರೈಟ್ಸ್ ಮತ್ತು ಐರ್ಲೆಂಡಿನ ಸಾಮಾಜಿಕ ನಿರ್ದೇಶ ತತ್ವಗಳು ಈ ಮುಂತಾದವುಗಳನ್ನು ಏನು ಮಾಡಿತ್ತು, ಈ ಸಂವಿಧಾನ ರಚನಾ ಸಭೆಯಲ್ಲಿ ಒಂದು ಸಂವಿಧಾನ ರಚಿಸ್ತಾರಲ್ಲ ಆ ಒಂದು ಇದರಲ್ಲಿ ನಾವು ಅದರ ಅಡಿಯಲ್ಲಿ ಈ ಒಂದು ಕಾಯ್ದೆಗಳನ್ನು ಸೇರ್ಪಡೆ, ಈ ಕಾಯ್ದೆಗಳಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳನ್ನು ಈ ಸಂವಿಧಾನದಲ್ಲಿ ರಚಿಸಲಾಯಿತು. ಅಂತಿಮವಾಗಿ ಇದು ಜಾರಿಗೆ ಬಂದದ್ದು ನವೆಂಬರ್ 26, 1949 ಇದು ಅಂಗೀಕರಿಸಲ್ಪಟ್ಟಿತ್ತು. ಇದು ಅಂಗೀಕಾರಗೊಂಡಿದ್ದು ಇದು ಜಾರಿಗೆ ಬಂದಿದ್ದು ಯಾವಾಗಂತಂದ್ರೆ ಜನವರಿ 26, 1950 ಇದು ಜಾರಿಗೆ ಬಂದಿತ್ತು. ಇದನ್ನೇ ನಾವು ಈ ಒಂದು ಜನವರಿ 26 ನಾವು ಗಣರಾಜ್ಯ ದಿನವನ್ನಾಗಿ ಪ್ರತಿ ವರ್ಷ ಆಚರಣೆ ಮಾಡ್ತೇವೆ ಫ್ರೆಂಡ್ಸ್. ಗಣರಾಜ್ಯ ದಿನವನ್ನಾಗಿ ಮಿಂಟೋ ಮಾರ್ಲೆ ಸುಧಾರಣಾ ಕಾಯ್ದೆ, ಜೇಮ್ಸ್ ಫಾರ್ಡ್ ಕಾಯ್ದೆ ಮತ್ತಂದ್ರೆ ಭಾರತ ಸರ್ಕಾರ ಕಾಯ್ದೆ ಅನ್ನುವಂಥದ್ದು. ಈ ಕಾಯ್ದೆಗಳಲ್ಲಿ ಇರ್ತಕ್ಕಂಥ ಪ್ರಮುಖ ಅಂಶಗಳು ತೆಗೆದುಕೊಂಡು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಂಡು ಈ ಸಂವಿಧಾನ ರಚನೆ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಐರ್ಲೆಂಡಿನ ಸಂವಿಧಾನದಿಂದ ಕೂಡ ಸಾಮಾಜಿಕ ನಿರ್ದೇಶ ತತ್ವಗಳನ್ನು ತೆಗೆದುಕೊಳ್ಳಲಾಗ್ತದೆ. ಅಮೆರಿಕದ ಒಂದು ಬಿಲ್ ಆಫ್ ರೈಟ್ಸ್ ಕೂಡ ಆಗಿರ್ತಕ್ಕಂಥದ್ದು. ಈಗ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇದರ ಮುಂದಿನ ವಿಷಯವನ್ನು ಕುರಿತು ಹೇಳ್ತಾ ಬರ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ನನ್ನ ನಮಸ್ಕಾರಗಳು.